ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಹಣದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಅಂದರೆ ದುಡ್ಡು ಬೇಡ ಅಂತ ಹೇಳಿ ನಿರಾಕರಿಸುವಷ್ಟಲ್ಲ, ದುಡ್ಡೇ ಮುಖ್ಯ ಅಲ್ಲ ಅಂತ ಹೇಳಿ ಒಂದು ಕ್ಷಣ ಯಾವಾಗಲೂ ಮನಸ್ಸಿಗೆ ಬರಬಹುದು. ಬೇರೆಯವರ ಪ್ರೀತಿ, ವಿಶ್ವಾಸ, ಜನಾನುರಾಗ, ಸಮಾಜದಲ್ಲಿ ಸಿಗ್ತಕ್ಕಂತಹ ಗೌರವ, ಅಭಿಮಾನ ಇದು ಮುಖ್ಯ ಆಗತ್ತೆ, ಸ್ಥಾನ ಮುಖ್ಯವಾಗತ್ತೆ, ಪ್ರಭಾವ ಮುಖ್ಯವಾಗತ್ತೆ ಅನ್ನುವಂಥದ್ದೆಲ್ಲ ಗಮನಕ್ಕೆ ಬರುವಂಥದ್ದಾಗುತ್ತೆ. ಸ್ತ್ರೀಯರಿಗೆ ಯಾವುದಾದ್ರೂ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಬೇಕು ಅನ್ನುವಂತಹ ಮನಸ್ಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಈ ದಿವಸ ಚರ್ಚೆ ಮಾಡಿ, ಬೇಕಾದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ, ಆ ವಿಚಾರದ ಬಗ್ಗೆ ಒಂದಷ್ಟು ಕೃಷಿಯನ್ನು ಮಾಡಿ, ಒಳ್ಳೆಯ ದಿನವನ್ನು ನೋಡಿಕೊಂಡು ಮುಂದಿನ ದಿನಮಾನದಲ್ಲಿ ನಿಮ್ಮ ಉದ್ಯೋಗವನ್ನು ಆರಂಭ ಮಾಡಿ ಅನ್ನುವಂತಹ ಸಲಹೆ. ವಿದ್ಯಾರ್ಥಿಗಳಿಗೆ ಹೊರಗಡೆಯಿಂದ ಮೆಚ್ಚುಗೆಯ ಮಾತು ಬರುವಂಥದ್ದು, ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನಕ್ಕೆ ಸಂದಾಯವಾದಂತಹ ಜಯ, ಇದೆಲ್ಲವೂ ಕೂಡ ನಿಮ್ಮ ಬಗ್ಗೆ ಮೆಚ್ಚುಗೆಯ ಮಾತನ್ನಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಷ್ಟ ಮಿತ್ರರ ಮಾತು ಬಹಳ ಹಿತ ಅಂತ ಹೇಳಿ ಅನಿಸುತ್ತೆ. ನಿಮ್ಮ ಆತ್ಮೀಯರು, ಹಿತೈಷಿಗಳು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದಾಗ ತುಂಬ ಮನಸ್ಸಿಗೆ ಹಿಡಿಸುವಂಥದ್ದಾಗತ್ತೆ. ಮಾನಸಿಕವಾದಂತಹ ಸ್ಥಿರತೆಯಿಂದ ನಿಮ್ಮ ಉದ್ಯೋಗದಲ್ಲಿ ಸಾಧನೆಯನ್ನು ಮಾಡ್ತೀರಿ. ನಿಮಗೆ ವಹಿಸಿದಂತಹ ಜವಾಬ್ದಾರಿಯಲ್ಲಿ ಉನ್ನತ ಶ್ರೇಣಿಯನ್ನು ಪಡ್ಕೊಳ್ತೀರಿ. ಉತ್ತಮ ಫಲಿತಾಂಶ, ಉತ್ತಮ ಫಲ ನಿಮ್ಮ ಪರವಾಗಿ ಇರುತ್ತೆ ಅಂತ ಅರ್ಥ. ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮಗೆ ಸಹಾಯ ಹಸ್ತವನ್ನು ಚಾಚ್ತಾರೆ. ಎಲ್ಲರಿಂದಲೂ ಕೂಡ ಉತ್ತಮವಾದಂತಹ ಒಂದು ಮೆಚ್ಚುಗೆ ವ್ಯಕ್ತವಾಗುತ್ತೆ. ನಿಮ್ಮ ವಿನಮ್ರ ಭಾವನೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಹಾಗಂತ ನಿಮಗೆ ಆ ಒಂದು ದೈನ್ಯ ಭಾವ, ವಿಧೇಯತೆ ಅಂತಕ್ಕಂಥದ್ದು ಹೆಚ್ಚು ಕೆಲಸವನ್ನು ಮಾಡಬೇಕಾಗತ್ತೆ. ಅದೇ ನಿಮ್ಮ ಗೌರವವನ್ನು ಹೆಚ್ಚು ಮಾಡುವಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ನೌಕರಿಯಲ್ಲಾಗಲಿ, ವಿದ್ಯಾರ್ಥಿ ಜೀವನದಲ್ಲಾಗಲಿ, ಕುಟುಂಬದಲ್ಲಾಗಲಿ ಹಳೆಯ ವಿಚಾರಗಳು ಪುನಃ ಪ್ರಸ್ತಾಪಕ್ಕೆ ಬಂದು ನಿಮಗೆ ಒಂದಷ್ಟು ತೊಂದರೆಗಳಾಗತ್ತೆ. ಹಳೆಯ ವಿಚಾರಗಳು ನೀವು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ರು ಅದೇ ವಿಷಯಗಳು ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತಾಳ್ಮೆ ಇರಲಿ. ನಾಟಕೀಯವಾದಂತಹ ಜೀವನ ಬೇಡವೇ ಬೇಡ. ಬೇರೆಯವರು ಸಂತೋಷ ಪಡಲಿ, ಬೇರೆಯವರು ಹೊಗಳ್ಳಿ, ಬೇರೆಯವರು ನೋಡಲಿ ಅಂತ ಹೇಳಿ ಯಾವ ಕೆಲಸಗಳನ್ನು ಮಾಡಬೇಡಿ. ನಿಮ್ಮ ಆತ್ಮತೃಪ್ತಿಗೆ ಸಮಾಜಘಾತಕವಲ್ಲದೆ ಇರತಕ್ಕಂತಹ ಕೆಲಸಗಳನ್ನು ಮಾಡಿ ಬೇರೆಯವರಿಗೆ ಮಾದರಿಯಾಗಿ ಅನ್ನುವಂಥದ್ದು. ಧನಬಲ ನಿಮಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ದುಡ್ಡಿದ್ರೆ ಯಾವ ಕೆಲಸವೂ ಆಗಲ್ಲ. ನಮಗೆ ನಮ್ಮದೇ ಆದಂತಹ ಒಂದು ಸ್ಥಾನ ಇರಬೇಕು, ನಮಗೆ ಅಧಿಕಾರ ಇರಬೇಕು, ಬಲ ಇರಬೇಕು, ಬುದ್ಧಿವಂತಿಕೆ ಇರಬೇಕು, ವಿದ್ಯೆ ಇರಬೇಕು. ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹಿನ್ನಡೆ ಆಗ್ತಕ್ಕಂತಹ ಸಾಧ್ಯತೆ, ಅಪಘಾತ ಸಂಭವಿಸ್ತಕ್ಕಂತಹ ಸೂಚನೆ ಇದೆ. ಎಚ್ಚರಿಕೆಯನ್ನು ವಹಿಸಬೇಕು. ಅಧಿಕಾರಿಗಳೇ ವಿಚಾರಣೆಗೊಳಪಡಬಹುದು. ಇದರ ಅಥವ ಯಾರು ಯಾವ ಕೆಲಸವನ್ನು ಸರಿಯಾಗಿ ಮಾಡಲ್ವೋ, ಯಾರಾದರೆ ಏನು, ಅದನ್ನು ವಿಚಾರಣೆ ಮಾಡೋದಕ್ಕೆ ಮೇಲೊಬ್ಬರು ಇರ್ತಾರೆ ಅನ್ನುವಂಥದ್ದು. ಅಪರಾಧ ಭಾವ ನಿಮ್ಮನ್ನು ಹೆಚ್ಚಾಗಿ ಕಾಡುತ್ತೆ. ಅದರಿಂದ ಹೊರಬರಬೇಕು. ಯಾವ ತಪ್ಪನ್ನು ಮಾಡಿಲ್ಲ ಅಂತಾದರೆ ಆ ಭಾವನೆ ನಿಮ್ಮಲ್ಲಿ ಕಾಡಬಾರದು. ತಪ್ಪು ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ್ತವನ್ನು, ಕ್ಷಮಾಯಾಚನೆಯನ್ನು ಮಾಡಿ ಅದನ್ನು ತಿದ್ದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿಬಿಟ್ರೆ ಆ ವಿಚಾರ ಅಲ್ಲಿಗೆ ಮುಗಿದು ಹೋಯಿತು. ಇಲ್ಲದೇ ಇದ್ದರೆ ಮನಸ್ಸಿನಲ್ಲಿ ಕೊರಿತಾ ಇರುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ದುರ್ಗಾ ಹೋಮವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಆರೋಗ್ಯ ಇದು ತುಂಬ ಬೇಸರವನ್ನು ತರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗತ್ತೆ. ಓದುವಂತಹ ಮಕ್ಕಳಿಗೂ ಕೂಡ ಅದು ಅಡ್ಡಿಯಾಗಿ ಅವರ ವಿದ್ಯಾಭ್ಯಾಸದಲ್ಲೂ ಕೂಡ ಕುಂಠಿತವಾಗತ್ತೆ. ಆರೋಗ್ಯ, ವಿದ್ಯಾಭ್ಯಾಸ ಎರಡೂ ಹಾಳಾಯ್ತಲ್ಲ ಅಂತ ಹೇಳಿ ನೀವು ಬೇಸರವನ್ನು ಪಟ್ಟುಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಿದೆ. ವೃತ್ತಿ ಜೀವನದ ಬಗ್ಗೆ ಸಮಾಧಾನ ಇರುತ್ತೆ. ಯಾವ ವೃತ್ತಿಯನ್ನು ಆಶ್ರಯ ಮಾಡಿದಿರೋ ಅದರಲ್ಲಿ ಜೀವನಕ್ಕೆ ಏನೂ ಕಷ್ಟ ಇಲ್ಲ, ಏನೂ ತೊಂದರೆ ಇಲ್ಲ ಅನ್ನುವಷ್ಟು ತೃಪ್ತ ಭಾವ ನಿಮ್ಮದಾಗಿರ್ತಕ್ಕಂಥದ್ದು. ದಿನದ ಎಲ್ಲ ಕೆಲಸಗಳನ್ನು ನೆರವೇರಿಸ್ತಕ್ಕಂತಹ, ಮುಗಿಸ್ತಕ್ಕಂತಹ ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ. ಅದು ಬಹಳ ಮುಖ್ಯವಾದಂಥದ್ದು.
ಅತಿಯಾಗಿ ಆತ್ಮವಿಶ್ವಾಸ ಕೆಲಸ ಮಾಡಬೇಕು, ಆದರೆ ಅದರಿಂದ ಏನು ವಿಕಾರವಾದಂತಹ ಮನಸ್ಥಿತಿ ಒದಗಬಾರದು ಅನ್ನುವಂಥದ್ದು ಮುಖ್ಯ. ಆತ್ಮ ಪ್ರಶಂಸೆ ಹಲವರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ನಿಮ್ಮ ಬಗ್ಗೆ ನೀವೇ ಹೇಳ್ಕೊಳ್ಳೋದು, ಇದೇನಪ್ಪ ಇವರು ಹೀಗಿರಲಿಲ್ಲ, ಈಗ ಈ ರೀತಿ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಬೇರೆಯವರಿಗೆ ಅನಿಸುವಂಥದ್ದಾಗತ್ತೆ. ಬೇರೆಯವರಿಂದ ನಿಮ್ಮ ಬಗ್ಗೆ ಇರತಕ್ಕಂತಹ ತಪ್ಪು ಗೊತ್ತಾದಾಗ ನಿಮ್ಮ ಮೇಲೆ ಇರತಕ್ಕಂತಹ ನಂಬಿಕೆ ಅಷ್ಟೊಂದು ಉಳಿಯೋದಿಲ್ಲ. ಹಾಗಾಗಿ ಆತ್ಮ ಪ್ರಶಂಸೆಗೆ ಅದು ಕೂಡ ಒಂದು ದೊಡ್ಡ ಕಾರಣವಾದೀತು. ತಪ್ಪುಗಳನ್ನು ಮುಚ್ಚಿಡಬೇಡಿ, ಒಪ್ಪಿಕೊಳ್ಳಿ, ಆಗ ಬೆಲೆ ಜಾಸ್ತಿ ಆಗಬಹುದು. ಪ್ರೇಮಿಗಳು ಮಾತ್ರ ಸುಳ್ಳನ್ನು ಹೇಳಲೇಬಾರದು. ಬೇರೆಯವರು ಹೇಳಬಹುದಾ ಅನ್ನೋ ಪ್ರಶ್ನೆ ಅಲ್ಲ. ಪ್ರೇಮಿಗಳು ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡಿಕೊಳ್ತಾರೆ ಸುಳ್ಳನ್ನು ಹೇಳಿದಾಗ. ಇದನ್ನು ಗಮನಿಸ್ಕೊಳ್ಬೇಕು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯಿಂದಿರತಕ್ಕಂಥವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾವ ಕ್ಷಣದಲ್ಲಿ ಯಾವ ರೀತಿ ಬೇಕಾದರೂ ಅದು ನಿಮಗೆ ಸಮಸ್ಯೆಯನ್ನು ಹೆಚ್ಚು ಮಾಡಬಹುದು ಅಂತ ಅರ್ಥ. ರಾಜಕೀಯ ವ್ಯಕ್ತಿಗಳು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ. ಪರಿಸ್ಥಿತಿಗೆ ಅನುಗುಣವಾಗಿ ಸರಿಯಾದ ತೀರ್ಮಾನ ಮಾಡಲಿಲ್ಲ ಅಂತಾದಾಗ ತೊಂದರೆಯನ್ನು ನೀವೇ ಅನುಭವಿಸಬೇಕಾಗತ್ತೆ. ಆ ಕ್ಷಣದಲ್ಲಿ ನಿಮ್ಮ ಜೊತೆಗೆ ಯಾರೂ ಬರೋದಿಲ್ಲ. ಹಾಗಾಗಿ ನಿರ್ಧಾರ ಮಾಡಬೇಕಾದಂಥವ್ರು ನೀವೇ ಅನ್ನುವಂಥದ್ದು. ಈ ದಿವಸ ನಿಮಗಿದ್ದಂತಹ ಹಳೆಯ ರೋಗ ಮತ್ತೆ ಉಲ್ಬಣವಾಗಬಹುದು, ಹೆಚ್ಚಾಗಬಹುದು, ಅಥವಾ ಕಾಯಿಲೆಯಿಂದ ನಿಮಗೆ ಸಮಸ್ಯೆ ಅಂತಕ್ಕಂಥದ್ದು ಕಾಣಬಹುದು ಅನ್ನುವಂತಹ ಅರ್ಥ. ಹೊಸ ಯೋಜನೆಗಳನ್ನು ಏನೂ ಕೂಡ ಮಾಡಬೇಡಿ, ಇವತ್ತು ಅದಕ್ಕೆ ಶುಭವಲ್ಲ ಅನ್ನುವಂಥದ್ದು. ವೈಯಕ್ತಿಕವಾಗಿ ಜೊತೆಗೆ ಆರೋಗ್ಯದ ವಿಚಾರವಾಗಿ ನೀವು ಆದಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕು. ವೈಯಕ್ತಿಕವಾದಂತಹ ವಿಚಾರಗಳು ಯಾವ ಯಾವ ಸಂದರ್ಭಕ್ಕೆ ಹೇಗೆ ಬರುತ್ತೋ ಹಾಗೆ ಬದಲಾವಣೆ ಆಗತಕ್ಕಂತಹ ಮನಸ್ಥಿತಿ ಒಂದು ಕಡೆ ಆದರೆ, ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಬದಲಾವಣೆಗೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ ಭವಿಷ್ಯದಲ್ಲಿ ಇದು ಮಾರಕವಾಗ್ತಕ್ಕಂತಹ ಸಾಧ್ಯತೆ. ಫಲ ನೀಡದೇ ಇರತಕ್ಕಂತಹ ಕೆಲಸಗಳನ್ನು ಸದ್ಯಕ್ಕೆ ಮುಂದೂಡುವಂಥದ್ದು ಒಳ್ಳೆಯದು. ಆ ಕೆಲಸವನ್ನು ಬಿಟ್ಟುಬಿಡಿ, ನಿಲ್ಲಿಸಿಬಿಡಿ ಅಂತಲ್ಲ, ಮುಂದಿನ ದಿನಮಾನದಲ್ಲಿ ಮಾಡಿ. ಇವತ್ತು ನಿಮಗೆ ಯಾವುದರ ಅವಶ್ಯಕತೆ ಇದೆಯೋ ಅದರ ಹಿಂದೆ ಹೋಗಬೇಕಾದಂಥದ್ದು, ಅದನ್ನು ಆಶ್ರಯ ಮಾಡಬೇಕಾದಂಥದ್ದು, ಅದನ್ನು ಪರಿಪೂರ್ಣ ಮಾಡಬೇಕಾದಂಥದ್ದು ಆ ಅನಿವಾರ್ಯತೆ ಇರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಕೃಷಿ ಕಾರ್ಮಿಕರಿಗೆ ಆದಾಯ ಹೆಚ್ಚಾಗಬಹುದು, ಬಹಳ ಸಂತೋಷದ ವಿಚಾರ. ಹರೇ ಶ್ರೀನಿವಾಸ ಎಂಬುದಾಗಿ 11 ಬಾರಿ ಪಠನೆ ಮಾಡಿ. ಶುಭವಾಗಿ.